ದೇಶದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ನೇಮಕ ಆಗಿದ್ದಾರೆ. ಚುನಾವಣಾ ಆಯುಕ್ತರಾಗಿ ಕೆಲಸ ಮಾಡುತ್ತಿದ್ದ ಅನುಭವಿ ಜ್ಞಾನೇಶ್ ಕುಮಾರ್ ಅವರು ಇಸಿ ನೇಮಕಾತಿ ಕುರಿತ ಹೊಸ ಕಾನೂನಿನಡಿ ನೇಮಕವಾದಂತಹ ಮೊದಲ ಸಿಇಸಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಮಿತಿ ಸಭೆಯಲ್ಲಿ ಆಯ್ಕೆ ಆಗುತ್ತೆ. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. 2029 ಜನವರಿ 26ರವರೆಗೆ ಹುದ್ದೆಯಲ್ಲಿ ಇರಲಿರೋ ಜ್ಞಾನೇಶ್ ಕುಮಾರ್ ಬಿಹಾರ, ಕೇರಳ, ಪುದುಚೇರಿ, ಪಶ್ಚಿಮ ಬಂಗಾಳ, ತಮಿಳುನಾಡು ಇನ್ನೂ ಹಲವು ದೊಡ್ಡ ರಾಜ್ಯಗಳ ಚುನಾವಣೆ ನಡೆಸಲಿರೋ ಜ್ಞಾನೇಶ್ ಲೋಕಸಭಾ ಚುನಾವಣೆಗೆ ಟೈಮ್ ಟೇಬಲ್ ಘೋಷಿಸಿ ನಿವೃತ್ತಿಯಾಗಿದ್ದಾರೆ. ಚುನಾವಣಾ ಆಯುಕ್ತರಾಗಿ ವಿವೇಕ್ ಜೋಶಿ ನೇಮಕ. 1989ರ ಬ್ಯಾಚ್ ಹರಿಯಾಣ ಕೇಡರ್ IAS ಅಧಿಕಾರಿ ಈ ವಿವೇಕ್ ಅವರು. ದೇಶದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಈಗ ಜ್ಞಾನೇಶ್ ಕುಮಾರ್ ಅವರು ನೇಮಕ ಆಗಿರತಕ್ಕಂಥದ್ದು. ಚುನಾವಣಾ ಆಯುಕ್ತರಾಗಿ ಕೆಲಸ ಮಾಡ್ತಿದ್ದ ಅನುಭವಿ ಜ್ಞಾನೇಶ್ ಕುಮಾರ್ ಇಸಿ ನೇಮಕಾತಿ ಕುರಿತ ಹೊಸ ಕಾನೂನಿನಡಿ ನೇಮಕವಾದ ಮೊದಲ ಸಿಇಸಿ ಇವರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಮಿತಿ ಸಭೆಯಲ್ಲಿ ಆಯ್ಕೆ ನಡೆಯುತ್ತೆ. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. 2029 ಜನವರಿ 26ರವರೆಗೆ ಹುದ್ದೆಯಲ್ಲಿ ಜ್ಞಾನೇಶ್ ಕುಮಾರ್ ಇದ್ರು. ಬಿಹಾರ, ಕೇರಳ, ಪುದುಚೇರಿ, ಪಶ್ಚಿಮ ಬಂಗಾಳ, ತಮಿಳುನಾಡು ಇನ್ನು ಹಲವು ದೊಡ್ಡ ರಾಜ್ಯಗಳ ಚುನಾವಣೆ ನಡೆಸ್ತಾರೆ ಜ್ಞಾನೇಶ್ ಅವರು. ಇನ್ನು ಲೋಕಸಭಾ ಚುನಾವಣೆಗೆ ಟೈಮ್ ಟೇಬಲ್ ಕೂಡ ಘೋಷಿಸಿ ನಿವೃತ್ತಿ ಹೊಂದಿದ್ದಾರೆ. ಚುನಾವಣಾ ಆಯುಕ್ತರಾಗಿ ವಿವೇಕ್ ಜೋಶಿ ನೇಮಕ. ಇನ್ನು 1989ರ ಬ್ಯಾಚ್ ಏನಿದೆ ಹರಿಯಾಣ ಕೇಡರ್ IAS ಅಧಿಕಾರಿಯಾಗಿ ವಿವೇಕ್ ಅವರು ಇದ್ರು.